ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ಬಾನು ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇರ್ಬೋದು, ದಸರಾ ಹಾಲಿಡೇಸ್ಗೋಸ್ಕರ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೀವು ನನ್ನ ಮುಖದಲ್ಲಿ ಖುಷಿ ನೋಡಿದ್ರೆ ಗೊತ್ತಾಗುತ್ತೆ ತವ್ರ ಮನೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಖುಷಿ ಅಂತ. ನಾವು ಈವ್ನಿಂಗು 5 o'clock ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಈ ಕಡೆ ಮಲೆನಾಡು ಕಡೆ ಎಲ್ಲ ಫುಲ್ಲು ಹಂಚಿನ ಮನೆ, ಯಾಕಂದರೆ ತುಂಬ ಮಳೆ ಬರ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಜಾಸ್ತಿ ಇಲ್ಲೆಲ್ಲ ಹಂಚಿನ ಮನೆಯೇ ಮಾಡೋದು. ನೋಡಿ, ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ 5:30 ಆಗಿತ್ತು. ನಾವು ಮನೆಗೆ ರೀಚ್ ಆಗಿದ್ದು 11:30ಗೆ. ಆಲ್ರೆಡಿ ನೈಟ್ ಆಗಿತ್ತು, ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೋಡಿ, ಅವತ್ತು ನೆಕ್ಸ್ಟ್ ಡೇ ಏನಾಯಿತು ಅಂತ ಹಾಕ್ತೀನಿ. ನೆಕ್ಸ್ಟ್ ನಮ್ಮಮ್ಮ ಬಟ್ಟೆ ಮಾಡಿಸ್ತಾ ಇದ್ರು ಅಂತ ನನ್ನ ಮಗಳು ಸೀರೆ ಉಡ್ಸಜ್ಜಿ ಅಂತ ಸೀರೆ ಉಡ್ಸ್ಕೊಂಡಿದ್ದಾಳೆ. ನೋಡಿ, ಇವರೇ ನಮ್ಮಮ್ಮ. ಮತ್ತು ಈವ್ನಿಂಗ್ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ, ಊರಲ್ಲಿ ಜೋರಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ವಲ್ಲ, ಅದಕ್ಕೋಸ್ಕರ ಬಲೂನೆಲ್ಲ ತೊಗೊಂಬಂದಿದ್ದೆ. ಇವಾಗಾದರೂ ಮಾಡೋಣ ಅಂತ ಮಾಡೋದಕ್ಕೆ ರೆಡಿ ಮಾಡಿದೆ. ಡೆಕೋರೇಷನ್ಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ನೋಡಿ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾಳೆ, ಏನೇನು ತಂದಿದ್ದೆ ಅಮ್ಮ ಅಂತ. ಇವರು ನಮ್ಮ ಮನೆ ಪಕ್ಕದ ಮನೆ ಹುಡುಗರು, ಅವರು ನಂಗೆ ಬಲೂನ್ ಊದೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ನೋಡಿ, ನಾನು ಈ ಥರ ಒಂದು ಟೇಪ್ ತಂದಿದ್ದೆ, ಅದರಲ್ಲಿ ಹೋಲ್ಸ್ ಇರುತ್ತೆ, ಅದರಲ್ಲಿ ಬಲೂನ್ನೆಲ್ಲ ಸೇರಿಸೋದು ಅಷ್ಟೇ. ನೋಡಿ ಯಾವ ಥರ ಬಂತು ಅಂತ, ತುಂಬ ಚೆನ್ನಾಗಿತ್ತು. ನೋಡಿ, ನಾನು ಡೆಕೋರೇಷನ್ ಹೇಗಿದೆ ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಈ ಥರ ಡೆಕೋರ್ ಮಾಡಿದೆ. ನನ್ನ ಮಗಳದು 4 years ಬರ್ತ್ಡೇ ಆಗಿರೋದ್ರಿಂದ ಈ ಥರ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನೋಡಿ, ಡ್ಯಾನ್ಸ್ ಮಾಡ್ತಿದ್ದಾಳೆ, ಬ್ಯಾಂಗಲ್ ಬಂಗಾರಿ ಅಂತ ಡ್ಯಾನ್ಸ್ ಮಾಡ್ತಿದ್ದಾಳೆ. ನನ್ನ ಹಸ್ಬೆಂಡ್ ಕೇಕೆಲ್ಲ ತೊಗೊಂಬಂದಿದ್ರು. ನೋಡಿ, ಇದು ಕೇಕು. ಹ್ಯಾಪಿ ಬರ್ತ್ಡೇ ತನಿಷಾ ಬಿ ಗೌಡ ಅಂತ. ನೋಡಿ, ನಮ್ಮಪ್ಪ ಪೂಜೆ ಮಾಡ್ತಾಯಿದ್ದಾರೆ. ಇದು ಸ್ವಲ್ಪ ಲೈಟ್ ಬ್ರೈಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಲ್ಪ್ ಎಲ್ಲ ಚೇಂಜ್ ಮಾಡ್ತಾಯಿದ್ರು. ನೋಡಿ, ಸ್ವಲ್ಪ ಫೋಟೋಸ್ ತಗೊಂಡು ನನ್ನ ಮಗನಿಗೆ ಇನ್ನೂ ಹುಷಾರಾಗಿಲ್ಲ, ಸ್ವಲ್ಪ ಜ್ವರ ಇತ್ತು, ಅದಕ್ಕೆ ನೋಡಿ ಡಲ್ ಆಗಿದ್ದಾನೆ. ಹಾಗೆ ನೋಡಿ, ನನ್ನ ಮಗಳಿಗೆ ಫುಲ್ ಖುಷಿ ಬರ್ತಾಳೆ ಅಂದರೆ. ನೋಡಿ, ಅವ್ರ ತಾತ ಅಜ್ಜಿ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾಳೆ. ಅಪ್ಪ ನೋಡಿ ಯೂಟ್ಯೂಬಿಗೆ ಕ್ಯಾಮ್ರಾ ಇಟ್ಟಿದ್ದಾಳೆ ಅಂತ ನಗ್ತಾ ಆಯ್ತು. ನೋಡಿ, ಅಲ್ಲಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ರು ನಮ್ಮಮ್ಮ ಬರ್ತಡೇಗೋಸ್ಕರ. ಅದಕ್ಕೆ ನೋಡಿ ಎಲ್ಲ ಬಂದಿದ್ದರು. ನಾನು ಡೆಕೋರೇಷನ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಸ್ಟು ಇದನ್ನ ಹಚ್ಚೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ತನುಷಾ, ಹ್ಯಾಪಿ ಬರ್ತ್ಡೇ. ಉಫ್ ಮಾಡು ಮಗ, ಅದನ್ನ ಉಫ್ ಮಾಡು, ಉಫ್ ಮಾಡು, ಉಫ್ ಮಾಡು, ಉಫ್ ಮಾಡು ಬಗ್ಗಿ, ಉಫ್ ಅನ್ನು ಇದನ್ನ ಹಾಕ್ಬೇಕಪ್ಪ, ಉಫ್ ಅನ್ನು ಅದನ್ನ ಉಫ್ ಅನ್ನು ಹೋಗು ಕಟ್ ಮಾಡಿ, ಕಟ್ ಮಾಡಿ. ಈ ಕಡೆಗೆ ನೋಡ್ರಿ. ಅಜ್ಜಿ ಮನೆಗೆ ಮಾಡಿಸ್ಬೇಕಂತ. ತಿನ್ಸು ತಾತರ್ಗೆ.
ಕೈ ಇಟ್ಕೊಂಡು ಕಟ್ ಮಾಡೋದು ಈ ಕಡೆ ಬಸ್ಸು ಮಿಸ್ ಆಗೈತೆ ಗೌರ್ಮೆಂಟ್ ಅಲ್ಲಿ ಚಮಟ ಅಪ್ಪು ತಿನ್ಸು ಅವಳು ತಿನ್ನೋದ್ರ ಸಿರಿಯಾಗಳಿಗೆ ತಿನ್ನೋದು ಸಪರೇಟ್ ಆಗ್ತದೆ ಅಲ್ಲೋಡೆ ಹಾಗೆ ನೋಡಿ ನಮ್ಮಮ್ಮ ಬಂದವರೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ಕೇಕ್ನ ಕೊಡ್ತಾರೆ. ನಾನು ಹೇಗಿದೆ ವಿಡಿಯೋ ಹಾಗೆ ಹಾಕ್ತಾ ಇದ್ದೀನಿ, ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ನೋಡಿ ತುಂಬ ಮಳೆ ಬಂತು, ಇಲ್ಲಾಂದರೆ ಇನ್ನೂ ತುಂಬ ಜನ ಅಮ್ಮ ಎಲ್ಲನೂ ಕರೆದು ಬಂದಿದ್ರು. ಮಳೆ ಇರೋದ್ರಿಂದ ಜಾಸ್ತಿ ಎಲ್ಲ ಬರ್ತಾರೆ ಕರೆದ್ರೆ, ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಊರಲ್ಲೇ ಮಾಡೋಣ ಅಂತ ನೋಡಿ ಎಲ್ಲ ಗಿಫ್ಟ್ ಕೊಡ್ತಿದ್ದಾರೆ. ತುಂಬ ಮಳೆ ಬರ್ತಿತ್ತು, ಅದಕ್ಕೆ ಎಲ್ಲ ಸ್ವಲ್ಪ ಕೂತಿದ್ರು. ಹಾಗೆ ಕೇಕ್ ಎಲ್ಲ ಕೊಟ್ಟು ನಾವು ಲಾಸ್ಟಿಗೆ ನೋಡಿ ಈಗ ಸ್ವಲ್ಪ ಮಳೆ ಕಮ್ಮಿ ಆಯಿತು, ಅದರಿಂದ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ನೋಡಿ ನೆಕ್ಸ್ಟ್ ಅವರೆಲ್ಲ ಹೋದ್ಮೇಲೆ ನಾವು ಸ್ವಲ್ಪ ಕೇಕ್ ಟೇಸ್ಟ್ ಮಾಡೋಣ ಅಂತ. ನಮ್ಮ ಶಿರಾದಲ್ಲಿ ನಂದಿನಿ ಬೇಕ್ರಿ ಅಂತ ಇದೆ, ಅಲ್ಲಿ ಕೇಕು ತುಂಬ ಚೆನ್ನಾಗಿರುತ್ತೆ. ನಮಗೆ ಈ ಕೊಡಗುನಲ್ಲಿ ಯಾವ ಬೇಕಿದ್ರೂ ಕೇಕ್ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಮೇಯ್ನ್ ರೀಸನ್ ನಾವು ಮಕ್ಳಿಗೆ ಹುಷಾರಿರಲಿಲ್ಲ ಅಂತ ಇಲ್ಲೇ ಊರಲ್ಲೇ ಬಂದು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನೋಡಿ ನಾವು ಲಾಸ್ಟಿಗೆಲ್ಲ ಕೇಕ್ ತಿನ್ಕೊಂಡು ಕೂತಿದ್ವಿ. ನೋಡಿ ನನ್ನ ಮಗಳು ಅವ್ರ ತಾತನ ಜೊತೆ ಡ್ಯಾನ್ಸ್ ಮಾಡ್ತಾ ಕೂತಿದ್ದಾಳೆ. ಮೊಮ್ಮಕ್ಕಳನ್ನ ಆಟ ಆಡ್ಸೋದಂದರೆ ಖುಷಿ ಅಲ್ವಾ. ನೋಡಿ ಹೆಂಗೆ ಕುಣಿತಾ ಇದ್ದಾಳೆ. ಆಮೇಲೆ ನಾವೆಲ್ಲ ಊಟ ಮಾಡೋಣ ಅಂತ ಕೂತಿದ್ವಿ. ನಮ್ಮಮ್ಮ ಎಗ್ ಬಿರಿಯಾನಿ ಮಾಡಿದರು ಊಟಕ್ಕೋಸ್ಕರ. ಬರ್ತ್ಡೇ ಸ್ಪೆಷಲ್ ಏನೂ ಮಾಡಲ್ಲ, ಯಾಕಂದರೆ ನಮ್ಮೂರಲ್ಲಿ ಅವತ್ತಿನ ಬೆಳಗ್ಗೆ ಹಬ್ಬ ಇತ್ತು. ಅದ್ರ ವಿಡಿಯೋ ಕೂಡ ಹಾಕ್ತೀನಿ, ನೀವು ವೆಯ್ಟ್ ಮಾಡ್ತಾಯಿರಿ. ಸ್ವಲ್ಪ ನನಗೂ ಹುಷಾರಿಲ್ಲ, ಅದಕ್ಕೋಸ್ಕರ ಎಡಿಟ್ ಮಾಡೋದು ಲೇಟ್ ಆಗ್ತಾಯಿದೆ. ಇದು ನನ್ನ ಮಗಳ ಆಸೆ ಅಂತೆ ಅಜ್ಜಿ ತಾತನ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೇಯ್ನ್ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ನನಗೆ ಹುಷಾರಿಲ್ದಿರೋ ಕಾರಣ ವಾಯ್ಸ್ ಓವರ್ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ.